ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಗೌರಿಶಂಕರ ಧಾರಾವಾಹಿಯ ನಾಳಿನ ಸಂಚಿಕೆಯನ್ನು ನೋಡೋಣ. ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಈ ಸಂಚಿಕೆಯಲ್ಲಿ ನೋಡೋದಾದ್ರೆ ಎಲ್ಲರೂ ಸಹ ಶಂಕರ್ ಅವರಿಗೆ ವೈಟ್ ಮಾಡ್ತಾ ಇರ್ತಾರೆ. ಭೈರಾದೇವಿ ಅವರಾಗಿರ್ಬೋದು, ಪಾರ್ವತಿ ಆಗಿರ್ಬೋದು ಅಥವಾ ಅವ್ರ ಅತ್ತಿಗೆ ಆಗಿರ್ಬೋದು, ಎಲ್ಲರೂ ಸಹ ಅವ್ನು ಊಟ ಮಾಡೋದನ್ನ ಅಂತ ಹೇಳ್ಬಿಟ್ಟು ಚಿಂತೆಯಲ್ಲಿ ನಿಂತಿರ್ತಾರೆ. ಅಷ್ಟರಲ್ಲಿ ಶಂಕರ್ ಅವರ ಅಲ್ಲಿಗೆ ಬಂದಾಗ ಪಾರ್ವತಿ ಅವರು ಊಟನ ತಗೊಂಡೋಗಿರ್ತಾರೆ. ಸೊ ಅವಾಗ ಭೈರಾದೇವಿ ಅವರು ಹೇಳ್ತಿರ್ತಾರೆ, ನನ್ನ ಮಗನಿಗೆ ನಾನು ತಿನ್ನಿಸ್ತಾ ಇದ್ದೆ, ನೀನ್ಯಾಕೆ ತಗೊಂಡೋಗಿ ಅಂತ ಹೇಳ್ಬಿಟ್ಟು ಜಗಳಾಡ್ತಾ ಇರಬೇಕಾದ್ರೆ, ಸರಿ ಬಿಡು, ಏನೋ ಒಂದು ನನ್ನ ಮಗ ಊಟ ಮಾಡಿದ್ನಲ್ಲ ಅಷ್ಟೇ ಸಾಕು ಅಂತ ಹೇಳ್ತಾರೆ. ಅವಾಗ ಭೈರಾದೇವಿ ಅವರು ಹೇಳ್ತಾ ಇರ್ತಾರೆ, ನೋಡಪ್ಪ ಶಂಕರ, ನೀನು ದಯವಿಟ್ಟು ಯಾವ ಆರೋಗ್ಯನ ಹಾಳು ಮಾಡ್ಕೋಬೇಡ, ನೀನು ಕುಡಿದ್ಬಿಟ್ಟು ತುಂಬ ಹೇಗಿದೆಯಾ ನೋಡು, ಇಷ್ಟು ಸರಿಗೋಗಿದೆಯಾ ನೋಡು ಅಂತ ಹೇಳ್ತಾ ಇರ್ತಾರೆ. ಮತ್ತು ಪಾರ್ವತಿ ಅವರು ಸಹ ಹೇಳ್ತಾ ಇರ್ತಾರೆ, ನೀನು ಕುಡಿದು ಈ ಥರ ಇದ್ದರೆ ನಮಗೆಲ್ಲ ದುಃಖ ಆಗುತ್ತೆ ಅಂತ ಹೇಳಿದಾಗ ಶಂಕರ್ ಅವರು ಹೇಳ್ತಿರ್ತಾರೆ, ಸರಿ, ನಾನು ಇನ್ಮೇಲೆ ಮನೇಲಿ ಕುಡಿಯೋದಿಲ್ಲ ಅಂತ ಹೇಳ್ತಾರೆ. ಅವಾಗ ಶಂಕರ್ ಅವ್ರ ಅದಕ್ಕೆ ಎದ್ಬಿಟ್ಟು ಹೇಳ್ತಾರೆ, ಅಲ್ಲ ಶಂಕರ, ಜೀವನದಲ್ಲಿ ಏಳು ಬೀಳು ಸಹಜ, ಈ ಥರ ಸಮಸ್ಯೆಗಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಆದರೆ ಇದನ್ನೆಲ್ಲ ತಲೆಗೆ ಹಾಕ್ಕೊಂಡು ನೀನು ಈ ರೀತಿ ಕುಡ್ಕೊಂಡು ಊಟ ತಿಂಡಿ ಬಿಟ್ಟರೆ ನಿನ್ನ ಆರೋಗ್ಯ ಅಲ್ವಾ ಹಾಳಾಗೋದು ಅಂತ ಅವ್ರ ಅತ್ತಿಗೆ ಹೇಳ್ತಾ ಇರಬೇಕಾದ್ರೆ, ಅಲ್ಲ ಅತ್ತಿಗೆ, ಹೊಸ ಸಮಸ್ಯೆ ಬಂದರೆ ಎದುರಿಸ್ಬೋದು, ಆದರೆ ಪದೇ ಪದೇ ಅದೇ ಸಮಸ್ಯೆ ಮತ್ತೆ ಅದೇ ನೆನಪುಗಳು ಎಲ್ಲ ಸಹ ಬಂದಾಗ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಇದನ್ನು ಕೇಳಿಸ್ಕೊಂಡು ಎಲ್ಲರೂ ಸಹ ತುಂಬಾ ಬೇಜಾರು ಮಾಡ್ಕೋತಾರೆ. ಅದಾದಮೇಲೆ ಶಂಕರ್ ಅವ್ರ ಅತ್ತಿಗೆ ಎದ್ಬಿಟ್ಟು, ಸರಿ ತಿಂಡಿ ಹಾಕೊಂಬರ್ತೀನಿ ತಿನ್ನು ಅಂತ ಹೇಳಿದಾಗ, ಬೇಡ ಅದಕ್ಕೆ, ನನಗೆ ತಿಂಡಿ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಇನ್ನು ಈ ಕಡೆ ಪಾರ್ವತಿ ಅವರು, ಭೈರಾದೇವಿ ಅವರು ಎಲ್ಲರೂ ಸಹ ತುಂಬಾ ಬೇಜಾರಿಂದ ಶಾಕ್ ಆಗಿ ನಿಂತಿರ್ತಾರೆ. ಇನ್ನು ಈ ಕಡೆ ಬರೋದಾದ್ರೆ ಭೂವಿ ಅವರನ್ನ ಸ್ಕೂಲ್ಗೆ ರೆಡಿ ಮಾಡ್ತಾ ಇರ್ತಾರೆ ಗೌರಿ ಅವರು. ಅವಾಗ ಅವರು ತುಂಬಾ ಕಾಟ ಕೊಡ್ತಾ ಇರ್ತಾರೆ. ಅವಾಗ ಗೌರಿ ಅವರು ತುಂಬಾ ಕೋಪ ಮಾಡ್ಕೊಂಡು, ನೀನು ಸುಮ್ಮನೆ ನಿಂತ್ಕೊಳ್ಳೋಕ್ಕಾಗೋದಿಲ್ವಾ, ರೆಡಿ ಆಗೋಕ್ಕೆ, ಸ್ಕೂಲ್ಗೆ ಹೋಗೋಕ್ಕೆ ಯಾಕೆ ಹಿಂಗೆ ಆಡ್ತಾ ಇದೆಯಾ, ನೀನು ಸ್ಕೂಲ್ಗೆ ಹೋಗ್ಬೇಕು ತಾನೇ ಬೇಗ ರೆಡಿಯಾಗಿ, ಯಾಕೆ ಇಷ್ಟೊಂದು ಸರ್ಕಸ್ ಮಾಡ್ತಿದ್ಯಾ ಅಂತ ಭೂವಿ ಅವ್ರನ್ನ ಕೇಳ್ತಾರೆ. ಅವಾಗ ಭೂವಿ ಹೇಳ್ತಾಳೆ, ಅಲ್ಲ ಸರ್ಕಸ್, ನಾನೆಲ್ಲಿ ಸರ್ಕಸ್ ಮಾಡ್ತಾ ಇದ್ದೀನಮ್ಮ, ಸರ್ಕಸ್ ಎಲ್ಲಿದೆ ಅಂತ ಕೇಳಿದಾಗ ಗೌರಿ ಅವರಂತೂ ತುಂಬಾ ಕೋಪ ಮಾಡ್ಕೋತಾರೆ. ಅವಾಗ ಅವ್ರು ಹೇಳ್ತಿರ್ತಾರೆ, ತುಂಬಾ ತಮಾಷೆಯಾಗಿ ತೊಗೊಂಡು ಹೇಳ್ತಿರ್ತಾರೆ, ಸರ್ಕಸ್ ಎಲ್ಲಿದೆಯಮ್ಮ, ಇಲ್ಲಿ ನೀ ಸರ್ಕಸ್ ಬೇರೆ ಓಪನ್ ಮಾಡಿದ್ಯಾ, ಓ ನಿಮ್ಮದು ಕಂಪ್ನಿ ಇದೆಯಾ ಅಂತ ಹೇಳಿ ಭೂವಿ ಗೌರಿನ ತುಂಬಾ ಟೀಕಿಸ್ತಾ ಇರ್ತಾರೆ. ಸೊ ಇದರಿಂದ ತುಂಬಾ ಖುಷಿಯಿಂದ ಗೌರಿ ಅವರು ಅವ್ರನ್ನ ರೆಡಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಸೊ ಇಬ್ಬರು ಸಹ ತುಂಬಾ ಖುಷಿಯಿಂದ ಮಾತಾಡ್ಕೊಂಡು ನಗಾಡ್ಕೊಂಡು ಅದೇ ಥರ ತಮಾಷೆ ಮಾಡ್ಕೊಂಡಿರ್ತಾರೆ. ಇದನ್ನೆಲ್ಲ ಗೌರಿ ಅವರಂತೂ ತುಂಬಾ ಎಂಜಾಯ್ ಮಾಡ್ತಾ ಇರ್ತಾರೆ. ಸೊ ಭೂವಿ ಅವರಂತೂ ನಗಾಡ್ಕೊಂಡು ಗೌರಿ ಅವ್ರ ಜೊತೆ ತುಂಬಾ ತಮಾಷೆ ಮಾಡ್ಕೊಂಡಿರ್ಬೇಕಾದ್ರೆ ಇಬ್ಬರು ಸಹ ನಗಾಡ್ತಾ ನಿಂತಿರ್ತಾರೆ. ಸೊ ಇದಾದ ನಂತರ ಗೌರಿ ಅವ್ರನ್ನ ಭೂವಿ ಅವರು ದೃಷ್ಟಿ ತೆಗಿತಾರೆ. ಸೊ ದೃಷ್ಟಿ ತೆಗಿಬೇಕಾದ್ರೆ ಶಂಕರ್ ಅವರು ಯಾವ ರೀತಿ ತೆಗಿತಾ ಇದ್ರು ಅದೇ ರೀತಿ ಇವರು ಸಹ ದೃಷ್ಟಿನೇ ತೆಗಿತಾರೆ. ಸೊ ಇದನ್ನ ನೋಡಿದಂತಹ ಗೌರಿ ಅಂತ ತುಂಬಾ ಶಾಕ್ ಆಗ್ತಾರೆ. ಅಂದರೆ ಈ ರೀತಿನೂ ದೃಷ್ಟಿ ತೆಗೆದಿದ್ದು ಶಂಕರ್ ಅವರು, ಇವಳು ತರಹ ಅದೇ ರೀತಿ ತೆಗಿತಾ ಇದ್ದಾಳಲ್ಲ ಅಂದ್ಬಿಟ್ಟು ತುಂಬಾ ಶಾಕ್ ಆಗ್ಬಿಟ್ಟು ಹಳೆದನ್ನೆಲ್ಲ ನೆನೆಸ್ಕೊತಾ ಇರ್ತಾರೆ. ಇನ್ನು ಈ ಕಡೆ ಬರೋದಾದ್ರೆ ಶಂಕರ್ ಅವರು ಜೀಪಲ್ಲಿ ಎಲ್ಲೋ ಹೋಗ್ತಾ ಇರ್ತಾರೆ. ಸೊ ಅಷ್ಟರಲ್ಲಿ ಅಲ್ಲಿಗೆ ಗಂಗಾ ಅವರು ಬಂದ್ಬಿಟ್ಟು ಶಂಕರ್ ಅವ್ರ ಜೊತೆ ಮಾತಾಡ್ತಾರೆ. ಶಂಕರ್ ಅವ್ರಿಗೆ ಹೇಳ್ತಾರೆ, ನೋಡಿ ಶಂಕರ್, ನೀವು ಯಾವಾಗ ಗೌರಿ ನಿಮ್ಮನ್ನು ಬಿಟ್ಟು ಹೆಂಗೆ ಹೋದ್ಲೋ ಅದೇ ರೀತಿ ಆ ಮಗುನೂ ಸಹ ನಿಮ್ಮನ್ನು ಬಿಟ್ಟೊಟ್ಟೋಗ್ಬಿಡುತ್ತೆ, ಆ ಭೂವಿನೂ ಸಹ ನಿಮ್ಮನ್ನು ಬಿಟ್ಟೊಟ್ಟೋಗ್ಬಿಡುತ್ತೆ, ಯಾಕಂದರೆ ಅವ್ರ ತಂದೆ ಬಂದು ಡಾಕ್ಟರ್ ಆಗಿದ್ದಾರೆ ಅಂತ ಶಂಕರ್ ಅವ್ರಿಗೆ ಹೇಳ್ಬಿಡ್ತಾರೆ. ಇನ್ನು ಈ ಕಡೆ ಶಂಕರ್ ಅವರಂತೂ ತುಂಬಾ ಕೋಪ ಮಾಡಿಕೊಂಡು ತುಂಬಾ ಬೇಜಾರಿಂದ ಎಣ್ಣೆ ಬಾಟಲ್ ತಗೊಂಡು ಕುಡ್ಕೊಂಡು ಹೋಗ್ತಾ ಇರ್ತಾರೆ. ಇದನ್ನು ಕೋಳಿ ಅವರು ತಡೆಯೋಕೆ ಹೋದಾಗ ಅವ್ರಿಗೂ ಸಹ ಬಿಡದೆ ಹಾಗೇನೆ ಸುಮ್ಮನೆ ಕುಡಿತಾ ಇರ್ತಾರೆ. ಸೊ ಕುಡಿತಾ ರೋಡಲ್ಲಿ ಹಾಗೆ ಬಿದ್ಕೊಂಡ್ಬಿಡ್ತಾರೆ. ಅಷ್ಟರಲ್ಲಿ ಅಲ್ಲಿ ವಿಜಿ ಜೊತೆ ಭೂವಿ ಬರ್ತಾಳೆ. ಸೊ ಬಂದಮೇಲೆ ಭೂವಿ ನೋಡ್ಬಿಟ್ಟು ತುಂಬಾ ಕೋಪ ಮಾಡ್ಕೊತಾಳೆ. ಸೊ ಬ್ಯಾಡ್ ಬಾಯ್, ನೀನು ತುಂಬಾ ಬ್ಯಾಡ್ ಬಾಯ್, ಯಾಕಂದರೆ ನೀನು ಕುಡಿತಾ ಇದೆಯಾ, ನೀವೆಲ್ಲ ಕುಡಿತಾ ಇದ್ದೀರಾ, ನೀವೆಲ್ಲ ಬ್ಯಾಡ್ ಬಾಯ್ಸ್, ಕುಡಿಯೋರ ಜೊತೆ ಯಾವತ್ತೂ ಸ್ನೇಹ ಮಾಡಬಾರ್ದು ಅಂತ ತುಂಬಾ ಕೋಪ ಮಾಡ್ಕೊತಾಳೆ ಶಂಕರ್ ಅವ್ರ ಮೇಲೆ. ಸೊ ಕೋಪ ಮಾಡ್ಕೊಂಡು, ಇನ್ನು ಯಾವತ್ತೂ ನನ್ನ ಪಕ್ಕ ನೋಡಬೇಡ, ನಂದು ನಿಂದು ಫ್ರೆಂಡ್ಶಿಪ್ ಇವತ್ತೇ ಲಾಸ್ಟ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಐಸ್ ಕ್ರೀಮ್ನ ಬಿಸಾಕ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಇನ್ನು ಈ ಕಡೆ ಶಂಕರ್ ಅವರಂತೂ ತುಂಬಾ ಬೇಜಾರು ಮಾಡ್ಕೊಂಡು ತುಂಬಾ ಅಳ್ತಾ ಇರ್ತಾರೆ ಕೆಳಗಡೆ ಬಿದ್ಕೊಂಡು. ಸೊ ವೀಕ್ಷಕರೇ, ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಇನ್ನು ನೀವು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.